ತಂ ತ್ವಾಮಸದ್ವೃತ್ತಿಭಿರಕ್ಷಿಭಿರಿಯೇ ಪರಾಹೃತಾಂತರ್ಮನಸಃ ಪರೇಶ ಅಥೋ ನ ಪಶ್ಯಂತ್ಯುರುಗಾಯ ನೂನಂ ಯತ್ತೇ ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಃ. ಶ್ರೀ ಗುರುಭ್ಯೋ ನಮಃ. ಅಥ ಸಾಂಪ್ರತಂ ಭಾಗವತೆ ತೃತೀಯ ಸ್ಕಂಧೆ ಷಷ್ಠೇ ಅಧ್ಯಾಯೇ ತ್ರಯೋವಿಂಶಃ ಶ್ಲೋಕಃ. ಮೂರನೇ ಸ್ಕಂದದ 6ನೇ ಅಧ್ಯಾಯದ 23ನೇ ಶ್ಲೋಕಃ ಪರಾಮೃಶ್ಯತೆ. ದೇವಾಃ ಉರುಗಾಯಂ ಭಗವಂತಂ ಏವಂ ಪ್ರಾರ್ಥಯಾಮಾಸು. ಸರ್ವೇಪ್ಯೇತೆ ಪಾಮರಾಃ ಜನಾಃ ಅಮಂಗಲಾನೇವ ವಿಷಯಾನ್ ಮನಸಾ ಧ್ಯಾಯಂತಃ ಪರತತ್ವಂ ಪರಂ ಬ್ರಹ್ಮ ವಿಸ್ಮರಂತಿ. ಯದ್ಯಪ್ಯೇತೆ ಭಕ್ತಾಃ ಅಪಿ ಭಗವಂತಂ ಅಂತರ್ಯಾಮಿಣಂ ಪುರಿಶಯಾಣಂ ದ್ರಷ್ಟುಂ ಪ್ರಭವಂತ್ಯೇವ, ತಥಾಪಿ ತೇಷಾಂ ಮನಸಃ ಅಮಂಗಲೇಷು ಪದಾರ್ಥೇಷು ಆಸಕ್ತತ್ವಾತ್ ತೇ ನಷ್ಟ ಭಗವದ್ದರ್ಶನ ಸಾಮರ್ಥ್ಯಾಃ ಭವಂತಿ. ಭಗವತಃ ಪಾದನ್ಯಾಸಸ್ಯ ಯೇಯಂ ಶೋಭಾ ತಾಂ ದೃಷ್ಟುಂ ತೇ ನೂನಂ ವಿಸ್ಮರಂತಿ. ಸಾಂಸಾರಿಕೇಷ್ವೇವ ಅಮಂಗಲೇಷು ಪದಾರ್ಥೇಷು ಸಜ್ಜಂತೆ. ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಉರುಗಾಯ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ವಸ್ತುತಃ ಅತ್ಯಂತ ದೊಡ್ಡ ದೊಡ್ಡ ಜ್ಞಾನಿಗಳು ಮಹತ್ತಾದ ಶಾಸ್ತ್ರಗಳ ಪ್ರಮಾಣಗಳ ಮೂಲಕ, ವೇದ ಪುರಾಣ ಮೊದಲಾದ ಪ್ರಮಾಣಗಳ ಮೂಲಕ ನಿನ್ನನ್ನೇ ತಿಳಿಯಬೇಕು. ಹೀಗೆ ಜಗತ್ತಿನಲ್ಲಿ ಎಲ್ಲರಿಂದಲೂ ಎಲ್ಲ ಪ್ರಮಾಣಗಳಿಂದಲೂ ತಿಳಿಯಲ್ಪಡಬೇಕಾದಂಥ, ಸ್ತುತಿಸಲ್ಪಡಬೇಕಾದಂಥ, ಹಾಡಲ್ಪಡಬೇಕಾದಂಥ ಮಹಾ ವ್ಯಕ್ತಿತ್ವ ನಿನ್ನದು. ಆದರೆ ಅಮಂಗಲಕರವಾದ ಸಾಂಸಾರಿಕ ವಿಷಯಗಳಲ್ಲಿ ಅವರ ಮನಸ್ಸು ತೊಡಗಿರೋದ್ರಿಂದ ಅವರು ನಿನ್ನನ್ನು ಕಾಣುವ ಸಾಮರ್ಥ್ಯವನ್ನೇ ಕಳ್ಕೊಂಡು ಬಿಡ್ತಾರೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸೌಂದರ್ಯ, ಶೋಭೆ, ಅಂದ ಅಂದರೆ ನಿನ್ನ ಪಾದಕಮಲದ ಸೌಂದರ್ಯ. ಅದನ್ನು ಅವರು ಅನುಭವಿಸಲಿಕ್ಕೆ ವಿಫಲರಾಗಿ ಬಿಡ್ತಾರೆ. ಇದು ಅವರ ದೌರ್ಭಾಗ್ಯ ಅಂತ ಈ ಶ್ಲೋಕ ಹೇಳುತ್ತಿದೆ. ಇದಕ್ಕೆ ಭಾಗವತ್ ತಾತ್ಪರ್ಯ ಇಲ್ಲ, ಆದರೆ ಭಾಗವತ್ ತಾತ್ಪರ್ಯ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಕಾಣಿಸ್ತು. ನಿನ್ನ ಪಾದಕಮಲಗಳ ನ್ಯಾಸದ ಶೋಭೆಯನ್ನ ಅವರು ಅನುಭವಿಸಲಿಕ್ಕೆ ವಿಫಲರಾಗ್ತಾರೆ ಅಂತ ಇದು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು, ಹಯೋಧನ ಪುರಾಣಿಕಾಚಾರ್ಯರು ಅನುವಾದಿಸಿದ್ದಾರೆ. ಯಾಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ, ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಅಂತ ಏನ್ ಪಾಠ ಇದೆ, ಅದು ಪದನ್ಯಾಸ ವಿಲಾಸ ಲಕ್ಷ್ಮ್ಯ ಅಂತ ಕೆಲವು ಕಡೆ ಇದೆ, ಲಕ್ಷ್ಯ ಅಂತ ಇನ್ ಕೆಲವು ಕಡೆ ಇದೆ. ಹೀಗೆಲ್ಲ ಇರೋದ್ರಿಂದ ಅನುವಾದವೇ ಒಂದು 2-3 ಥರ ಆಗುವ ಸಾಧ್ಯತೆ ಇದೆ. ವಿಜಯಧ್ವಜರ ಅರ್ಥವೇ ಬೇರೆ ಆಗ್ತದೆ, ಯಾದವಾರ್ಯರ ಅರ್ಥವೇ ಬೇರೆ ಆಗ್ತದೆ. ಅವೆರಡೂ ಅರ್ಥಗಳನ್ನು ಬಿಟ್ಟು ಪುರಾಣಿಕಾಚಾರ್ಯರು ಅದನ್ನ ಅನುವಾದಿಸಿದಂತೆ ಕಾಣಿಸ್ತದೆ. ಇನ್ನು ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂಥ ಗುತ್ತಲ ರಂಗಾಚಾರ್ಯರು ಯಾದವಾರ್ಯರ ಅನುವಾದವನ್ನು, ವಾದವಾರ್ಯರ ವ್ಯಾಖ್ಯಾನವನ್ನು ಇಟ್ಟುಕೊಂಡು
ಅನುವಾದ ಮಾಡಿದ್ದಾರೆ. ನಮ್ಮೆಲ್ಲರ ಇಂದ್ರಿಯಗಳೆಲ್ಲ ಬಹಿರ್ಮುಖ ಆಗಿ ಹೋಗಿವೆ. ಆದ್ದರಿಂದ ನಮ್ಮ ಮನಸ್ಸು ಈಗ ದೂರ ಹೋಗಿಬಿಟ್ಟಿದೆ. ಭಗವಂತನನ್ನ ಕಾಣಬೇಕಾದ ಮನಸ್ಸು, ಭಗವಂತನ ಪಾದಕಮಲಗಳ ಶೋಭೆಯನ್ನ ಅನುಭವಿಸಬೇಕಾದ ನಮ್ಮ ಮನಸ್ಸು ಆ ಭಗವಂತನ ಪಾದಕಮಲಗಳ ಶೋಭೆಯಿಂದ ಬಹಳ ದೂರ ಹೋಗಿಬಿಟ್ಟಿದೆ. ಅವ್ರಿಗೆ ನಿನ್ನನ್ನು ನೋಡ್ಲಿಕ್ಕೆ ಆಗ್ತಿಲ್ಲ. ವೈರಾಗ್ಯವಿದ್ರೆ ನೋಡ್ತಿದ್ರು, ನೋಡ್ಲಿಕ್ಕೆ ಆಗ್ತಿಲ್ಲ. ಪ್ರಾಪಂಚಿಕವಾದ ಅಮಾಂಗಲಿಕವಾದ ವಿಷಯಗಳು ಭಗವಂತನ ಪಾದಕಮಲಗಳ ಆ ಶೋಭೆಯಿಂದ, ವೈಭವದಿಂದ ಈ ಅದೃಷ್ಟಹೀನರಾದಂತಹ ವ್ಯಕ್ತಿಗಳ ಮನಸ್ಸನ್ನು ದೂರ ತಗೊಂಡು ಹೋಗಿಬಿಟ್ಟಿವೆ. ಆದ್ರಿಂದ ಅವ್ರಿಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಇದು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ನಮಗೆ ಕಾಣಿಸುವಂತಹ ಅರ್ಥ. ಅದನ್ನೇ ಅನುವಾದಿಸಿದ್ದಾರೆ ಗುತ್ತಲ ರಂಗಾಚಾರ್ಯರು. ನಮ್ಮ ಒಳಗೆ ಇದೆಯಲ್ಲ ಈ ಭಗವಂತ ಅನ್ನೋ ತತ್ವ. ಯಾದವಾರ್ಯರು ಹಾಗೆ ಬರೆದಿದ್ದಾರೆ. ನಿಕಟವರ್ತಿ ಆದದ್ದು ಪದಾರ್ಥ ನಮ್ಮ ಹೃದಯದೊಳಗೆ ಇದೆ. ಅದನ್ನು ನೋಡ್ಲಿಕ್ಕೆ ವೈರಾಗ್ಯ ಬೇಕು. ಅದಕ್ಕೆ ಈ ಶ್ಲೋಕ ಉತ್ತರ ಕೊಡ್ತದೆ ಅಂತ ಹೇಳ್ತಾರೆ. ಈ ಅಸತ್ತಾದಂಥ ಅಮಂಗಲಕರವಾದಂತಹ ವಿಷಯಗಳಲ್ಲಿ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಇವುಗಳ ಚಟುವಟಿಕೆ ಆ ಕಡೆನೇ ತೊಡಗಿಬಿಟ್ಟಿದೆ. ಆದ್ದರಿಂದ ಭಗವಂತನ ಪಾದಕಮಲದ ಆ ಒಂದು ಸೌಂದರ್ಯ ಏನಿದೆ, ಆ ಸೌಂದರ್ಯದಿಂದ ಇದು ದೂರ ಇದೆ. ಬಹಿಕಾರಿತಂ ಅತಃ ಅಂತಃಕರಣಂ. ನಮ್ಮ ಮನಸ್ಸು ಅಮಾಂಗಲಿಕ ವಿಷಯದಲ್ಲಿ ತೊಡಗಿರೋದ್ರಿಂದ ಭಗವಂತನ ಪಾದಕಮಲದ ಸೌಂದರ್ಯವನ್ನು ಗಮನಿಸಲಿಕ್ಕಾಗದಷ್ಟು ದೂರ ಹೋಗಿಬಿಟ್ಟಿದೆ. ಆದ್ರಿಂದ ಹೇ ಪರೇಶ, ಹಿರಿಯ ದೈವತೆಗಳಿಗೂ ದೈವನಾದವನೇ, ನಿನ್ನನ್ನು ಅವರು ನ ತ್ವಾಂ ಅಂತಸ್ಥಿತಂ ನ ಪಶ್ಯಂತಿ, ನಿನ್ನವರಿಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ವೈರಾಗ್ಯ ಇಲ್ಲದೆ ಹೋದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಮತ್ತು ಮನಸ್ಸು ಇವೆಲ್ಲವೂ ಕೂಡ ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿಬಿಡ್ತವೆ. ಆದ್ರಿಂದ ಒಳಗಿರುವ ಭಗವಂತನು ಕಾಣದಂತೆ ಆಗಿಬಿಡ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ವಿಜಯಧ್ವಜ ತೀರ್ಥರು ಅದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಇಲ್ಲಿ ಅಥೋನ ಪಶ್ಯಂತ್ ಯುರುಗಾಯನೂನಂ ಎತ್ತೇ ಪದನ್ಯಾಸ ವಿಲಾಸ ಲಕ್ಷ್ಮಿಯಾಹ ಅಂತಿದೆಯಲ್ಲ, ಅಲ್ಲಿ ಪದನ್ಯಾಸ ಅಂತನೂ ಅಲ್ಲಿ ಪದ ಅಂತ ಶಬ್ದ ಇದೆಯಲ್ಲ, ಪದ ಅನ್ನೋದನ್ನ ಪದನ್ಯಾಸ ವಿಲಾಸ ಲಕ್ಷ್ಮಿಯಾಹ ಅಂತನೂ ತಿಳ್ಕೋಬೇಕು. ಪದನ್ಯಾಸ ವಿಲಾಸ ಲಕ್ಷ್ಮಿಯಾಹ ಪದಂ ಅಂತ ಇನ್ನೊಂದು ಸಾರಿ ತಿಳ್ಕೋಬೇಕು ಅಂತ ಅವರು ವಿಜಯಧ್ವಜರು ಹೇಳ್ತಾರೆ. ಆ ವಿಜಯಧ್ವಜರ ಆ ವ್ಯಾಖ್ಯಾನ ಯಾಕೋ ಅಷ್ಟು ಸರಸವಾಗಿ ಕಂಡಿರ್ಲಿಕ್ಕಿಲ್ಲ ನಮ್ಮ ಗುರುಗಳು ಹಯೋಧನ ಪುರಾಣಿಕಾಚಾರ್ಯರಿಗೆ. ಅದಕ್ಕೆ ಅವರು ಅದನ್ನು ಬಿಟ್ಟಂತೆ ಕಾಣಿಸ್ತದೆ. ಪದನ್ಯಾಸ ಅಂತಿದೆ. ಅಲ್ಲಿ ವಿಜಯಧ್ವಜರು ಮೊದಲು ವ್ಯಾಖ್ಯಾನ ಮಾಡುವಾಗ ಪದ ಅನ್ನೋದನ್ನು ಬಿಟ್ಟಿದ್ದಾರೆ, ನ್ಯಾಸ ಅನ್ನೋದನ್ನು ಮಾತ್ರ ತಗೊಂಡಿದ್ದಾರೆ. ನ್ಯಾಸ ಅಂದ್ರೆ ಸಮರ್ಪಣೆ ಅಂತ ಅರ್ಥ. ನ್ಯಾಸ ಅಂದ್ರೆ ಸಕಲ ಕರ್ಮಣಾಂ ಪರಬ್ರಹ್ಮ ಅರ್ಪಣೆಯನ, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದರಿಂದ. ವಿಲಾಸ ಯೇಷಾಂತೆ ನ್ಯಾಸ ವಿಲಾಸಾಹ, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರಿಂದ ಒಂದು ದೊಡ್ಡ ವಿಲಾಸ ಭಾಗ್ಯ ಬಂದಿದೆ ಈ ಸಾಧಕರಿಗೆ. ಅವರೇ ನ್ಯಾಸ ವಿಲಾಸರು. ಅವರ ಲಕ್ಷ್ಮಿ ಅಂದ್ರೆ ದರ್ಶನ. ಲಕ್ಷ್ಮಿ ಅನ್ನೋ ಶಬ್ದಕ್ಕೇನೆ ದರ್ಶನ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಆ ದರ್ಶನಕ್ಕೆ ಪದ ಅಂದ್ರೆ ವಿಷಯ ಅಂತ ಅರ್ಥ. ಪದ ಅನ್ನುವ ಒಂದು ಶಬ್ದ ಶ್ಲೋಕದಲ್ಲಿ ಕಾಣಿಸೋದಿಲ್ಲ. ಪದನ್ಯಾಸ ವಿಲಾಸ ಲಕ್ಷ್ಮಿ ಅಂತ ಸಮಸ್ತ ಪದ ಇದೆ. ಹಾಗಿರುವಾಗ ಪದ ಎಂಬ ಶಬ್ದವನ್ನು ಹೇಗೆ ಅಲ್ಲಿ ವಿಭಾಗ ಮಾಡಿ ತಗೊಳ್ತಾರೆ ಅಂತ ಅನ್ನೋದು ತುಂಬಾ ಆಶ್ಚರ್ಯಕರವಾಗಿ ಕಾಣಿಸ್ತದೆ. ಅವ್ರ ದೃಷ್ಟಿಯಿಂದ ಏನಾದರೂ ಪದಂ ನ್ಯಾಸ ವಿಲಾಸ ಲಕ್ಷ್ಮಿಯ ಅಂತಿದೆಯೋ ಏನೋ ಪಾಠ, ಪದಂ ಅಂತ ಪ್ರತ್ಯೇಕ ಪಾಠ ಇದೆಯೋ ಏನೋ, ಅಥವಾ ಪದನ್ಯಾಸ ವಿಲಾಸ ಲಕ್ಷ್ಮಿಯ ಅಂತ ಅನ್ನೋದನ್ನೇ ಸಮಸ್ತ ಪದ ಇದ್ದದ್ದನ್ನೇ ಬುದ್ಧಿಯಿಂದ ಅದನ್ನ ಭೇದಿಸಿ ಪದ ಅನ್ನೋದನ್ನ ವಿಲಾಸ ಲಕ್ಷ್ಮಿಯ ಅಂತ ಆದ್ಮೇಲೆ ಮತ್ತೊಂದ್ಸರಿ ಇಟ್ಕೋಬೇಕೋ ಏನೋ, ಅದೇನೋ ಗೊತ್ತಾಗೋದಿಲ್ಲ. ಹಾಗೆ ಅವರ ವ್ಯಾಖ್ಯಾನನೂ ಕಾಣಿಸ್ತದೆ, ಆದರೂ ಸ್ವಲ್ಪ ಗೊಂದಲ ಇದೆ. ಆದ್ರಿಂದ ಪರಮಹಂಸ ಆಶ್ರಮದಲ್ಲಿದ್ದವರು, ಸನ್ಯಾಸಿಗಳಾದವರು ಅಥವಾ ಸನ್ಯಾಸಿಗಳಾಗದೆ ಹೋದ್ರು ಗೃಹಸ್ಥರಾಗಿಯೂ ಕೂಡ ಅಂಥ ವೈಭವದ ಭಗವಂತನ ಉಪಾಸನೆಯನ್ನು ನಡೆಸುವವರು ಅವನನ್ನು ಕಾಣ್ತಾರೆ. ಉಳಿದವರಿಗೆ ಅವನನ್ನು ಕಾಣ್ಲಿಕ್ಕೆ ಆಗೋದಿಲ್ಲ. ಪದಯೋಹ ನ್ಯಾಸ ಎರಡು ವ್ಯಾಖ್ಯಾನ ಮಾಡಿದ್ದಾರೆ. ಮೊದಲೊಂದು ಕಡೆ
ನ್ಯಾಸ ಅಂತ ಅಷ್ಟು ಮಾತ್ರ ವ್ಯಾಖ್ಯಾನ ಮಾಡಿ ನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಪದಂ ಅಂತ ಆಮೇಲೆ ತಗೊಂಡಿದ್ದಾರೆ. ಈಗ ಇನ್ನೊಂದು ವ್ಯಾಖ್ಯಾನದಲ್ಲಿ ಪದಯೋಹ ನ್ಯಾಸಃ ಭುವಿ ಕ್ಷೇಪ ವಿಶೇಷ. ಭಗವಂತ ತನ್ನ ಕಮಲದಂತಹ ಪಾದಗಳನ್ನ ನೆಲದ ಮೇಲಿಟ್ಟು ನಡೀತಿರ್ತಾನೆ. ಆ ನಡಿಗೆ ಒಂದು ಅದ್ಭುತವಾದದ್ದು. ಅದೊಂದು ವಿಲಾಸ. ಇದು ತುಂಬಾ ಸುಂದರವಾದಂತಹ ವರ್ಣನೆಯೇ. ಸಾಮಾನ್ಯವಾಗಿ ವಿಲಾಸ ಅನ್ನೋದನ್ನ ಸ್ತ್ರೀಯರಿಗೆ ಹೇಳ್ತಿರ್ತಾರೆ. ಆದರೆ ಭಗವಂತನ ನಡಿಗೆ ಆ ಥರ ಲೋಕಮೋಹಕವಾದದ್ದು. ಅದನ್ನು ಹಿಂದೆ 1ನೇ ಸ್ಕಂದ 2ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾಹ ಅಂತ. ಭಗವಂತ ತನ್ನ ಲಲಿತವಾದ ಗತಿ, ಮೋಹಕವಾದ ನಡೆ, ವಿಲಾಸ ಇವುಗಳ ಮೂಲಕ ಆ ಗೋಪಸ್ತ್ರೀಯರ ಮನಸ್ಸನ್ನು ಗೆದ್ದಿದ್ದ, ಅವರಿಗೆ ಪ್ರಣಯವನ್ನು ಕೊಟ್ಟಿದ್ದ ಅಂತ ಬಂದಿದೆ. ಆದ್ರಿಂದ ಆ ಭಗವಂತನ ಪಾದದ ನ್ಯಾಸ, ಅವನ ನಡಿಗೆ ಏನಿದೆ ಅದರದೇ ಒಂದು ವಿಲಾಸ. ತಸ್ಯ ವಿಲಾಸ ಲಕ್ಷ್ಮ್ಯಾಹ. ಹೀಗೆ ಪದಯೋಹ ನ್ಯಾಸ ಅಂತನೂ ಒಂದ್ಸರಿ ಮಾಡ್ಕೋಬಹುದು, ಲಕ್ಷ್ಮ್ಯಾಹ ಪದಂ ಅಂತ ಮತ್ತೊಂದ್ಸರಿ ಮಾಡ್ಕೋಬಹುದು. ಇದು ದ್ವಿರಾವೃತ್ಯ ಅನ್ವೇತವ್ಯಂ ಅಂತ ಬರೆದಿದ್ದಾರೆ. ಅದು ಯಾಕೋ ವ್ಯಾಕರಣ ದೃಷ್ಟಿಯಿಂದ ಅಷ್ಟು ಸಮಾಧಾನ ಕೊಡುವಂತ ವಿಚಾರ ಅಲ್ಲ ಅಂತೂ ವಿಜಯಧ್ವಜರು ಬರೆದಿದ್ದಾರೆ. ಆ ವಿಜಯಧ್ವಜರನ್ನು ಅನುಸರಿಸಿ ಪುರಾಣಿಕಾಚಾರ್ಯರು ಕೂಡ ಅನುವಾದ ಮಾಡಿದ್ದು ಕಾಣಿಸೋದಿಲ್ಲ. ಅವರು ನಿನ್ನ ಪಾದಕಮಲದ ಶೋಭೆಯನ್ನ ಕಾಣುವುದಿಲ್ಲ ಅಂತ ಹೀಗೆ ಬರೆದಿದ್ದಾರೆ. ಪಾದಕಮಲದ ಶೋಭೆಯನ್ನು ಅವರಿಗೆ ನೋಡ್ಲಿಕ್ಕಾಗೋದಿಲ್ಲ. ವಿಜಯಧ್ವಜರು ದೊಡ್ಡ ಜ್ಞಾನಿಗಳು ಮಾತ್ರ, ಪಾರಮಹಂಸ ಆಶ್ರಮಸ್ಥರಾದವರು ಮಾತ್ರ ನಿನ್ನನ್ನು ನೋಡ್ತಾರೆ, ಉಳಿದವ್ರಿಗೆ ನೋಡ್ಲಿಕ್ಕಾಗೋದಿಲ್ಲ ಅಂತ ಅರ್ಥ ಬರುವಂತೆ ಬರೆದಿದ್ದಾರೆ. ಸ್ವಲ್ಪ ವಿಜಯಧ್ವಜರ ವ್ಯಾಖ್ಯಾನವನ್ನು ಸ್ವಲ್ಪ ಅನುಸರಿಸಿ ಇನ್ನೊಂದಿಷ್ಟು ಬೇರೆ ಅರ್ಥವನ್ನ ಪುರಾಣಿಕಾಚಾರ್ಯ ಹೇಳಿದಂತೆ ಕಾಣಿಸ್ತದೆ. ಭಾರತ ದರ್ಶನದವರು ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ಮಾಡಿದ್ದಾರಲ್ಲ, ಅಲ್ಲಿ ಏನು ಅರ್ಥ ಮಾಡಿದ್ದಾರೆ ಅಂತಲೂ ಒಂದು ಬಾರಿ ನೋಡಬೇಕು ಅಂತ ಅನಿಸ್ತು ನನಗೆ. ಅಲ್ಲಿ ಪಾಠನೇ ಅವರು ಬೇರೆ ಇಟ್ಕೊಂಡಂತೆ ಕಾಣಿಸ್ತದೆ. ವಿಜಯಧ್ವಜರ ಪಾಠ ಇತ್ಯಾದಿಗಳ ಪಾಠಕ್ಕಿಂತ ಆ ಭಾರತ ದರ್ಶನ ಪ್ರಕಾಶನದ ಪಾಠ ಅದು ಲಕ್ಷ್ಮ್ಯಃ ಅಂತ. ಲಕ್ಷ್ಮ್ಯಾಹ ಅಂತಾದ್ರೆ ಷಷ್ಠಿ ವಿಭಕ್ತಿ ಏಕವಚನ ಆಗ್ತದೆ. ಲಕ್ಷ್ಮ್ಯಃ ಅಂತಾದ್ರೆ ದ್ವಿತೀಯ ವಿಭಕ್ತಿ ಏಕವಚನ ಅಥವಾ ಪ್ರಥಮ ವಿಭಕ್ತಿ ಏಕವಚನ ಆಗ್ತದೆ. ಅವರೊಂದು ಬೇರೆ ಅರ್ಥನೇ ಬರೆದಿದ್ದಾರೆ. ಭಗವಂತನೇ ಇಂದ್ರಿಯಗಳೆಲ್ಲ ವಿಷಯಗಳಿಗೆ ಅಭಿಮುಖವಾಗಿ ಸಂಚಾರ ಮಾಡ್ತಿರ್ತವೆ, ಹೊರಗಡೆ ಅಲದಾಡ್ತಾ ಇರ್ತವೆ. ಅಂತಹ ಪಾಮರ ಜನ ನಿನ್ನ ಶ್ರೀಪಾದ ವಿನ್ಯಾಸದ ಕಾಂತಿಯನ್ನ ತಾವು ತಿಳಿಯೋದು ಹೋಗ್ಲಿ, ಅದನ್ನು ತಿಳಿದಿರುವಂತಹ ಭಕ್ತ ಜನರ ದರ್ಶನವನ್ನು ಮಾಡಲಿಕ್ಕೂ ಅವರಿಗೆ ಸಾಧ್ಯ ಆಗೋದಿಲ್ಲ. ಕೆಲವು ಜನ ತಮಗೆ ದರ್ಶನ ಮಾಡ್ಲಿಕ್ಕೆ ಆಗದೆ ಹೋದ್ರು ಯಾರು ದರ್ಶನ ಮಾಡಿದ್ದಾರೆ ಅವರ ಸಂಘವನ್ನಾದರೂ ಮಾಡ್ತಾರೆ, ಅಂತ ಮಹಾತ್ಮರ ಸಂಘವನ್ನಾದರೂ ಮಾಡ್ತಾರೆ. ಆದರೆ ಈ ಅದೃಷ್ಟಹೀನರಾದ ಈ ಕೆಲವು ಜನ ಸಾಂಸಾರಿಕ ವಿಷಯದಲ್ಲಿ ಮುಳುಗಿ ತೇಲಾಡ್ತಾ ಇರುವಂಥವರು ಭಗವಂತನ ಪಾದಕಮಲದ ದರ್ಶನವನ್ನು ಮಾಡಿರುವಂತಹ ಭಕ್ತರ ದರ್ಶನವನ್ನೂ ಪಡೆಯೋದಿಲ್ಲ. ಅದಕ್ಕಾಗಿ ಭಕ್ತರ ದರ್ಶನವೇ ಆಗದೆ ಹೋದ್ರೆ ಇನ್ನು ಭಗವಂತನ ದರ್ಶನ ಆಗೋದು ಹೇಗೆ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಭಕ್ತರನ್ನ ತಿಳಿಯೋದಿಲ್ಲ ಅಂತ ಹೀಗೆ ಆಗ್ಬೇಕಾದ್ರೆ ಅದಕ್ಕೆ ಲಕ್ಷ್ಮ್ಯಃ ಅಂತ ಆ ದ್ವಿತೀಯ ವಿಭಕ್ತಿ ಏಕವಚನ ಇರಬೇಕಾಗ್ತದೆ. ಅದೇ ಇಲ್ಲಿ ನಮಗೆ ಗೊಂದಲಕ್ಕೆ ಕಾರಣ ಆಗಿರುವಂತಹ ಅಂಶ, ಹೇಗೆ ಅದನ್ನು ವ್ಯಾಖ್ಯಾನಿಸಬೇಕು ಅಂತ. ಆದರೂ ನಮ್ಮಲ್ಲೇ ಆಚಾರ್ಯರಂತೂ ಇದಕ್ಕೆ ಭಾಗವತ ತಾತ್ಪರ್ಯ ಬರೆದಿಲ್ಲ, ಬರೀಬೇಕಾಗಿತ್ತು ಅಂತ ನಾನು ಹೇಳಿದ್ದೆ. ಇದಕ್ಕೆ ನಮ್ಮ ಪರಂಪರೆಯಲ್ಲೇ ಹೀಗೆ ಎರಡೆರಡು ವ್ಯಾಖ್ಯಾನಗಳು ಕಾಣಿಸ್ತಾ ಇವೆ. ಅದರಿಂದ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತವ ಪಾದನ್ಯಾಸ ಗಮನಂ, ಶ್ರೀಧರರು ಹೀಗೆ ಬರೀತಾರೆ. ತವ ವಿಲಾಸ ವಿಭ್ರಮ ತಸ್ಯ ಲಕ್ಷ್ಮೀ ಶೋಭಾ ಯೇಷಾಂತೆ ಅಂತ ಹೀಗೆ ಬರೆದು ತ್ವಲ್ಲೀಲಾ ಕಥನಾದಿಭಿ ಶೋಭಮಾನಾಹ, ಭಗವಂತನ ಲೀಲೆಗಳನ್ನು ಹೇಳಿ ಕೇಳಿ ವರ್ಣನೆ ಮಾಡಿ ಯಾರು ಶೋಭಿಸ್ತಾ ಇರ್ತಾರೆ ಅಂಥ ಭಕ್ತರನ್ನ ಈ ಪಾಮರ ಜನ ನೋಡೋದೇ ಇಲ್ಲ. ತಾನ್ ತ್ವದ್ಭಕ್ತಾನ್ ವಿಲಾಸಲಕ್ಷ್ಮ್ಯಃ ಇತಿ ಈಕಾರ ಅಂತಾತ್ ಬಹುವಚನಂ, ಇದು ಬಹುವಚನ ಅಂತ ಹೇಳ್ತಾರೆ ಅವರು. ದ್ವಿತೀಯ ವಿಭಕ್ತಿಯ ಶಬ್ದ ಅಂತ ಅವರ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಅದನ್ನೇ ಭಾರತ ದರ್ಶನದವರು ಅನುವಾದ ಮಾಡಿದ್ದಾರೆ.
ಭಾರತ ದರ್ಶನ ಪ್ರಕಾಶನದ ಕನ್ನಡದ ಅನುವಾದದ ಚೆನ್ನಾಗಿದೆ. ಆದರೆ ಒಂದು ದೌರ್ಭಾಗ್ಯ ಅಂದ್ರೆ ಎಲ್ಲ ಉತ್ತರ ಭಾರತದ ಪಾಠ ಇಟ್ಕೊಂಡಿರ್ತಾರೆ. ಕೆಲವು ದಕ್ಷಿಣ ಭಾರತದ ಪಾಠಗಳನ್ನು ಕೂಡ ಅವರು ಇಟ್ಕೊಳ್ಬೇಕಾಗಿತ್ತು. ಮಹಾಭಾರತದಲ್ಲೂ ಅದು ಕಾಣಿಸೋದಿಲ್ಲ. ಹಾಗೆ ಸ್ವಲ್ಪ ಕೊರತೆ ಅಲ್ಲಿ ಕಾಣಿಸ್ತದೆ. ಏವಂ ಭೂತಾಹ ಭಾಗವತಾಹ ತೇತಾನ್ ನೂನಂ ಉನ್ಮತ್ತಾನ್ ನೈವ ಪಶ್ಯಂತಿ ಇತಿ ಯೋಜನಾ. ಇಂಥ ಜನಸಾಮಾನ್ಯರಿಗೆ ಆ ಭಗವಂತನ ಪಾದಕಮಲವನ್ನು ಕಂಡ ಭಕ್ತರನ್ನೇ ನೋಡ್ಲಿಕ್ಕಾಗೋದಿಲ್ಲ. ಇನ್ನ ಭಗವಂತನನ್ನು ಯಾವಾಗ ನೋಡ್ತಾರೆ? ಸತ್ಸಂಗಮ ಅಭಾವೇ ಹರಿಕಥಾ ಶ್ರವಣ ಅಭಾವ ಹೃದಯಸ್ಥಿತಮಪಿ ತೇಷಾಂ ಸುದೂರಂ. ಸಜ್ಜನರ ಸಂಪರ್ಕ ಇದ್ರೆ, ಶ್ರವಣ ಮನನ ವಿಜಿಜ್ಞಾಸನಗಳಾದ್ರೆ ಆವಾಗ ಒಳಗಿರುವ ಭಗವಂತನ ದರ್ಶನ ಆದೀತು. ಅದು ಯಾವಾಗ ಆಗೋದು ಇಲ್ಲದೆ ಹೋದ್ರೆ ಅಂತ ಶ್ರೀಧರರ ಅಭಿಪ್ರಾಯ. ಅತ್ರ ಪತಃ ಇತಿ ಚ ಲಕ್ಷ್ಯಾನಿತಿ ಚ ಪಾಠಾಂತರಮಸ್ತಿ. ಶ್ಲೋಕದಲ್ಲೇ ಲಕ್ಷ್ಮ್ಯಾಹ ಅಂತ ಷಷ್ಠಿ ವಿಭಕ್ತಿ ಏಕವಚನ ಹೊಂದಿದೆ, ಲಕ್ಷ್ಮ್ಯಃ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ಹೊಂದಿದೆ. ಅದರ ಬದಲು ಲಕ್ಷ್ಯಾನ್ ಅಂತ ಮತ್ತೊಂದು ಪಾಠವೂ ಕೂಡ ಇದೆ. ಹೀಗಿರೋದನ್ನು ಅವರೇ ಗುರುತಿಸಿದ್ದಾರೆ. ಪಾಠಾಂತರಗಳನ್ನ ಇದನ್ನೆಲ್ಲ ಸಂಶೋಧನೆ ಮಾಡಿದವರು ಬೇಕಾಷ್ಟು ಪಾಠಾಂತರಗಳನ್ನು ಹಾಕಿದ್ದಾರೆ. ಆದರೆ ನಮಗಿದನ್ನ ಸರಿಯಾಗಿ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ಆಚಾರ್ಯರು ಇದನ್ನು ಬರಿಬೇಕಾಗಿತ್ತು ಅಂತ. ವೀರರಾಘವರ ವ್ಯಾಖ್ಯಾನದಲ್ಲಿ ಹೇ ಬಹುಗೇಯ, ಅನೇಕ ಜನರಿಂದ ಸ್ತುತ್ಯನಾದವನೇ, ಕ್ಷಮಾದಯ ಗುಣಾಹ ತೇಷಾಂ ಲಕ್ಷ್ಮೀ ಸಂಪದ್ಯೇಷಾಂ. ನಿನ್ನ ಪಾದಕಮಲಗಳ ನ್ಯಾಸ ಪದಯೋ ನ್ಯಾಸ ಸ್ವಾತ್ಮ ಸಮರ್ಪಣಂ. ಯಾವ ಭಕ್ತರು ನಿನ್ನ ಪಾದಕಮಲದಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೋ, ಅದರ ಒಂದು ವಿಲಾಸ ವೈಭವವನ್ನು ಅವರು ಪಡ್ಕೊಂಡಿದ್ದಾರೋ, ಶಮಾದಿ ಗುಣಸಂಪನ್ನರಾಗಿದ್ದಾರೋ, ಅದೇ ಶಮಾದಿ ಗುಣ ಸಂಪತ್ ಸಮೃದ್ಧ ಇತ್ಯರ್ಥ. ಲಕ್ಷ್ಯ ಇತಿ ತೃತೀಯಾಂತ ಪಾಠೆ. ಲಕ್ಷ್ಯ ಅಂತ ತೃತೀಯ ವಿಭಕ್ತಿಯ ಪಾಠವೂ ಇದೆ ಅಂತ ಅವರು ಬರೆದಿದ್ದಾರೆ. ಲಕ್ಷ್ಮ್ಯಸ್ತು ಲಕ್ಷ್ಮ್ಯಾಹ ಇತಿ ಪಂಚಮ್ಯಂತ ಪಾಠೆ. ಪಂಚಮ್ಯಂತವಾದ ಪಾಠವೂ ಹೊಂದಿದೆ. ಪಂಚಮ್ಯಂತ ಪಾಠೆ ಪತಃ ಇತಿ ವಿಶೇಷಣಂ. ಹೀಗೆ ಅನೇಕ ಪಾಠಗಳಿರುವುದನ್ನು ಎಲ್ಲರೂ ಗುರುತಿಸಿದ್ದಾರೆ. ಆದರೆ ಆಚಾರ್ಯರು ಏನು ಬರೆದಿಲ್ಲ. ಆದ್ದರಿಂದ ವೇದವ್ಯಾಸರ ಹೃದ್ಗತ ಏನು ಅಂತ ಗೊತ್ತಾಗೋದಿಲ್ಲ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಲಕ್ಷ್ಮ್ಯಾಹ ಸಕಾಶಾತ್ ಅಂತ ಹೀಗೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಆ ಲಕ್ಷ್ಮಿಯಿಂದ ಭಗವಂತನ ಪಾದಕಮಲಗಳ ಒಂದು ಶೋಭೆ ಏನಿದೆ ಅದರಿಂದ ದೂರ ಹೋಗಿಬಿಟ್ಟಿದೆ ಈ ಪಾಮ್ರರ ಮನಸ್ಸು. ಲಕ್ಷ್ಮ್ಯಾಹ ಸಕಾಶಾತ್ ಅಂತ ಅವರು ಬರೆದಿದ್ದಾರೆ. ಅದರಿಂದ ಯಾದವಾರ್ಯರು ಹೇಳಿದ ಒಂದು ಅರ್ಥ, ಅದು ಒಂದನ್ನ ಸ್ವೀಕಾರ ಮಾಡೋಣ. ಇನ್ನೊಂದು, ಆ ಭಗವಂತನ ಪಾದಕಮಲಗಳ ಶೋಭೆಯನ್ನು ಇವರಿಗೆ ನೋಡ್ಲಿಕ್ಕಾಗೋದಿಲ್ಲ. ಅಥೋನ ಪಶ್ಯಂತ್ ಯುರುಗಾಯ ನೂನಂ ಯತ್ತೇ ಪದನ್ಯಾಸ ವಿಲಾಸ ಲಕ್ಷ್ಮ್ಯಾಹ ಅಂತ ಇನ್ನೊಂದು ಅರ್ಥನೂ ಪುರಾಣಿಕಾಚಾರ್ಯನು ಬರೆದಿದ್ದಾರೆ. ಅವೆರಡು ಅರ್ಥಗಳನ್ನ ತಕ್ಕ ಮಟ್ಟಿಗೆ ಸ್ವೀಕಾರ ಮಾಡೋಣ. ಅದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ, ಪಾಠ ಯಾವುದು ಸರಿ, ಹೇಗೆ ಹೆಚ್ಚು ಸುಂದರವಾದ ಅರ್ಥವನ್ನು ಪಡ್ಕೊಳ್ಬಹುದು ಅಂತ ನಮ್ಮ ಊಹೆಗಳನ್ನು ಹರಿಬಿಡಬೇಕಾಗ್ತದೆ. ಆಚಾರ್ಯರಂತಹ ಮಹನೀಯರು ವ್ಯಾಖ್ಯಾನ ಮಾಡಿದ್ದಾಗಿದ್ರೆ ನಮ್ಮ ಊಹೆಗೇನು ಅವಕಾಶ ಇರ್ತಿರ್ಲಿಲ್ಲ. ಆದರೆ ಇಲ್ಲಿ ಆ ಥರ ಇಲ್ಲ. ಆದ್ರಿಂದ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡಿರೋದ್ರಿಂದ ಹೀಗೆ ಗೊಂದಲಗಳು ಹುಟ್ಟಿವೆ. ಇದ್ರ ಬಗ್ಗೆ ನಾನು ಕೂಡ ಸಾಕಷ್ಟು ಗಮನ ಹರಿಸಬೇಕಾಯಿತು. ಆದರೂ ಪೂರ್ಣವಾಗಿ ನನಗೆ ಸಮಾಧಾನ ಏನು ಆಗಲಿಲ್ಲ. ಹಿಂದಿನವರು ಏನು ಅರ್ಥ ಹೇಳಿದ್ದಾರೆ ಅದನ್ನು ತಮ್ಮೆದುರಿಗೆ ಇಟ್ಟಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಏನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.